ಇನ್ನು ಈ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮತ್ತು ವ್ಯಾಪಾರಿಗಳ ಆಕ್ರೋಶ ಇದೆಲ್ಲದರ ಬಗ್ಗೆ ಕೂಡ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಪಕ್ಷದವರ ಜೊತೆಗೆ ಮಾತನಾಡಿದ್ದು ಅವರು ಒಪ್ಪಿಕೊಂಡಿದ್ದಾರೆ. ಬೀದಿಗೆ ಬಂದಿರುವಂತಹ ವ್ಯಾಪಾರಿಗಳಿಗೆ ಪ್ರತ್ಯೇಕ ಏರಿಯಾ ಮಾಡಿಕೊಡ್ತೀವಿ ಅಂತ ಸಿಎಂ ಉತ್ತರಿಸಿದ್ದಾರೆ. ಸ್ಟ್ರೀಟ್ ವೆಂಡರ್ಗೂ ಅವಕಾಶ ಮಾಡಿಕೊಡ್ತಾರೆ. ಸೊ ಅವರು ಮೈನ್ ರೋಡ್ ವಾಕಬಲ್, ಯಾಕೆಂದ್ರೆ ರಸ್ತೆಯಲ್ಲಿ ಪಾದಚಾರಿಗಳಿಗೂ ಬೇಕಲ್ಲ, ಮಧ್ಯ ತಳ್ಕೊಂಡಿದ್ರೆ ಸೈಡಲ್ಲಿ ಅವ್ರಿಗೆ ಒಂದು ಏರಿಯಾನ ನೋಟಿಫೈ ಮಾಡ್ತೀವಿ. ಸ್ಟ್ರೀಟ್ ವೆಂಡರ್ಗೆ ಎಲ್ಲಿ ಅವಕಾಶ ಮಾಡಿಕೊಡ್ಬೇಕು ಸ್ಟ್ರೀಟ್ ವೆಂಡರ್ಗೂ ಅವಕಾಶ ಮಾಡಿಕೊಡ್ತೀವಿ. ಎಲ್ಲ ಮೇನ್ ರೋಡಲ್ಲೇ ಇರಬೇಕು ಅಂತಂದರೆ ಭಾಳ ಕಷ್ಟ ಆಗ್ತದೆ. ನಾಳೆ ಬೆಳಗ್ಗೆ ನಾಗರಿಕರ ಸೌಲಭ್ಯಕ್ಕೂ ಕೂಡ ನಮಗೆ ಭಾಳ ಮುಖ್ಯ. ನಾಗರಿಕರಿಂದ ವಿಪರೀತ ಪ್ರೆಷರ್ ಇದೆ. ನಾನು ಕೂಡ ಹಿಂದೆ ಡೆಪ್ಯೂಟಿ CM ಇದ್ದಾಗ, ಬೆಂಗಳೂರು ಸಿಟಿ ಮಿನಿಸ್ಟರ್ ಇದ್ದಾಗ ಎಲ್ಲ MLAs ಹತ್ರ ಮಾತಾಡಿದ್ದೀನಿ. ಅವರು ಎಲ್ಲರೂ ಒಪ್ಕೊಂಡಿದ್ದಾರೆ. ಎಲ್ಲ ಸಾಮೂಹಿಕವಾಗಿ ತೆಗೆದುಕೊಂಡಂಥ ಒಂದು ತೀರ್ಮಾನ ಇದು. ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಇದೆ. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಅವರು ಮೈನ್ ರೋಡ್ ವಾಕಬಲ್, ಯಾಕೆಂದರೆ ರಸ್ತೆಯಲ್ಲಿ ಪಾದಚಾರಿಗಳಿಗೂ ಬೇಕಲ್ಲ, ಮಧ್ಯ ತಳ್ಕೊಂಡಿದ್ರೆ ಸೈಡಲ್ಲಿ ಅವ್ರಿಗೆ ಒಂದು ಏರಿಯಾನ ನೋಟಿಫೈ ಮಾಡ್ತೀವಿ. ಸ್ಟ್ರೀಟ್ ವೆಂಡರ್ಗೆ ಎಲ್ಲಿ ಅವಕಾಶ ಮಾಡಿಕೊಡ್ಬೇಕು ಸ್ಟ್ರೀಟ್